ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ರೆಸಿಪಿ ಜೊತೆಗೆ ವ್ಲಾಗ್ನ ಶುರು ಮಾಡೋಣ ಅಂತ ನಾನು ಕೆಲವೊಂದಿಷ್ಟು ಸುಹಾನ ಅವ್ರದ್ದು ರೆಡಿ ಏನು ರೆಸಿಪಿ ಪೌಡರ್ಗಳ ಬಗ್ಗೆ ಹೇಳಿದ್ದೆ. ಇದು ಬಂದ್ಬಿಟ್ಟು ವೆಜ್ ಬಿರಿಯಾನಿ ಮಿಕ್ಸ್, ಅಂದರೆ ಪೌಡರ್ ಅಷ್ಟೇ ಇರುತ್ತೆ, ಅದನ್ನು ನಾವು ಮಿಕ್ಸ್ ಮಾಡಿ ರೆಸಿಪಿಯನ್ನು ಮಾಡ್ಕೊಳ್ಳೋದು. ಅವರೇ ಮೆನ್ಷನ್ ಮಾಡಿರ್ತಾರೆ ಯಾವ ಥರ ಈ ಒಂದು ರೆಸಿಪಿಯನ್ನು ಮಾಡೋದು ಅಂತ ಹೇಳಿ. ಇದನ್ನು ಮಾಡೋದಕ್ಕೆ ಮೊಸರು ತೊಗೋಬೇಕು. ಆ ಮೊಸರೊಳಗೆ ಒಂದು ಪೌಡರ್ ಏನು ಕೊಟ್ಟಿರ್ತಾರೆ, ಬಿರಿಯಾನಿ ಮಿಕ್ಸ್, ವೆಜಿಟೇಬಲ್ ಬಿರಿಯಾನಿ ಮಿಕ್ಸ್, ಅದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋದು. ವೆಜಿಟೇಬಲ್ಸ್ನ ಫ್ರೈ ಮಾಡಿಬಿಟ್ಟು ಈ ಒಂದು ರೆಸಿಪಿಯನ್ನು ಮಾಡೋದು. ತುಂಬ ಈಸಿ ರೆಸಿಪಿ. ಯಾವಾಗಾದರೂ ನಿಮಗೆ ಈ ಥರ ಮಾಡೋಕ್ಕಾಗಲ್ಲ ಅಂತ ಅಂದಾಗ ನೀವು ಈ ಥರ ಟ್ರೈ ಮಾಡ್ಬೋದು. ನನಗೆ ಸುಹಾನ ಈ ರೆಡಿ ಮಿಕ್ಸಲ್ಲಿ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ. ಪನ್ನೀರ್ ರೆಸಿಪಿ ಸಿಗುತ್ತೆ, ಚಿಕನ್ ರೆಸಿಪಿ ಸಿಗುತ್ತೆ, ವೆಜ್ಜಲ್ಲೂ ಅಷ್ಟೇ. ವೆಜ್ ಜಾಸ್ತಿ ಆ್ಯಕ್ಚುಲಿ ಸುಹಾನದಲ್ಲಿ. ನೀವು ಅದನ್ನು ನೋಡಿರ್ತೀರ ಅಂತ ಅಂದ್ಕೊತೀನಿ, ಪನ್ನೀರ್ ರೆಸಿಪಿ ಹೇಳಿದ್ನಲ್ಲ. ಸೊ ಅದನ್ನು ಈಗ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಅವರೇ ಕೊಟ್ಟಿರ್ತಾರೆ. ಜಸ್ಟ್ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು, ಅದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಕೂಡ ಇದನ್ನು ಮಾಡ್ತಾ ಇರೋದು. ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ರೆಸಿಪಿ ಮಾತ್ರ ಚೆನ್ನಾಗಿತ್ತು. ಸ್ವಲ್ಪ ರೈಸ್ ಜಾಸ್ತಿ ಮಾಡಿಬಿಟ್ಟಿದೆ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ರೆಸಿಪಿ ಟೇಸ್ಟು, ಟೈಮ್ ಸೇವಿಂಗ್ ಎಲ್ಲ ಕರೆಕ್ಟಾಗಿದೆ. ಬಟ್ ಎವ್ರಿ ಡೇ ಮಾಡೋದಕ್ಕಾಗಲ್ಲ. ಯಾವಾಗಾದ್ರೂ ಒಮ್ಮೆ ಡಿಫ್ರೆಂಟಾಗಿ ಟೇಸ್ಟ್ ಬೇಕಂದರೆ ಮಾಡ್ಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಗಿದ್ರೆ ಹಾಕ್ಕೋಬೋದು. ಹಾಕಿದ್ದೀನಿ ಆ್ಯಕ್ಚುಲಿ, ಕ್ಲಿಪ್ಪಲ್ಲಿ ಮಿಸ್ ಆಗಿರಬೇಕು. ಮೊಸರಲ್ಲೇ ಮಿಕ್ಸ್ ಮಾಡಿದಂಥ ಮಸಾಲೆಯನ್ನು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ವೆಜಿಟೇಬಲ್ಸ್ ನಿಮ್ಗೆ ಯಾವ ಥರ ಬೇಕೋ ಎಲ್ಲ ವೆಜಿಟೇಬಲ್ಸ್ನು ಹಾಕ್ಕೋಬೋದು. ಸೊ ಇಲ್ಲಿ ನಾನು ಮನೆಯಲ್ಲೇ ಇದ್ದು ಸ್ವಲ್ಪ ಕ್ಯಾಪ್ಸಿಕಮು, ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನೇ ಹಾಕೋತಾ ಇದ್ದೀನಿ. ಸೊ ಒಂದೆರಡು ಆಲೂಗೆಡ್ಡೆ ಕೂಡ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಾಯ್ಲ್ ಆಗಲಿ, ಅಂದರೆ ವೆಜಿಟೇಬಲ್ಸ್ ಎಲ್ಲ ಬೇಯಬೇಕಲ್ಲ, ಅದು ಬಾಯ್ಲ್ ಆಗಲಿ. ಇದಕ್ಕೂ ಮುಂಚೆಗೆ ನಾನು ರೈಸ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಬಾಯ್ಲ್ ಮಾಡಿ ಅದನ್ನು ನೀರನ್ನೆಲ್ಲ ಸೋಸಿ ಇಟ್ಟಿದ್ದೀನಿ. ಅಂದರೆ ಒಂದು 50% ಬಾಯ್ಲ್ ಆಗಿರೋ ರೈಸ್ ರೆಡಿ ಇದೆ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಸೊ ರೈಸ್ ನೋಡ್ಬೋದು, ನಾನು ಸೋಸೋಕ್ಕಿಟ್ಟಿದ್ದೆ. ಇದು ಆಲ್ಮೋಸ್ಟ್ 50 ಅಲ್ಲ, ಒಂದು 70% ಬಾಯ್ಲ್ ಆಗಿದೆ. ಇನ್ನೊಂದು 10% ಮಾತ್ರ ಅನ್ನ ಆಗಬೇಕಂದ್ರೆ ಸ್ಟೀಮ್ ಆದಾಗ ಅನ್ನ ಕಂಪ್ಲೀಟಾಗಿ ಆಗುತ್ತೆ. ಆ ಥರ 70% ಬಾಯ್ಲ್ ಆದ ತಕ್ಷಣ ಅದನ್ನು ಸೋಸ್ಬಿಟ್ಟು ಇಟ್ಟಿದ್ದೆ. ಈಗ ಅದನ್ನು ಇದರಲ್ಲಿ ಹಾಕಿ ಇನ್ನೊಂದು 100% ಬಾಯ್ಲ್ ಮಾಡ್ಕೊಳ್ಳೋದು. ಅಂದರೆ ಸ್ಟೀಮಲ್ಲೇ ಅನ್ನ ರೆಡಿ ಆಗಿಬಿಡುತ್ತೆ. ಆ ತರಕಾರಿ, ಮಸಾಲ ಮತ್ತು ಇರು ಸೇಮ್ ಈ ದಮ್ ಬಿರಿಯಾನಿ ಮಾಡ್ತೀವಲ್ಲ ಆ ಥರ. ಈಗ ಒಂದು ವಿಜಿಲ್ ಬಂದಿಲ್ಲ, ಜಸ್ಟ್ ಒಂದು 5 ಮಿನಿಟ್ಸ್ ನಾನು ಹಾಗೆ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿದ್ದೆ. ಅದನ್ನ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನ ರೆಡಿಯಾಗಿದೆ, ವೆಜಿಟೇಬಲ್ಸ್ ಕೂಡ ಬಾಯ್ಲ್ ಆಗಿದೆ, ಟೇಸ್ಟ್ ಚೆನ್ನಾಗಿದೆ. ಸೊ ಹೊಸ ಪ್ರಯತ್ನ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಸೊ ಈ ರೆಸಿಪಿ ಜೊತೆಗೆ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದು. ಹಾಗೆ ಪ್ರೀತಮ್ ಅಂಬೆಗಾಲ್ ಇಡೋದು ವಿಡಿಯೋ ಶೇರ್ ಮಾಡಿ ಅಕ್ಕ ಅಂತ ಕೇಳ್ತಾ ಇದ್ರಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಪ್ರೀತಮ್ 8 ಮಂತ್ಸ್ಗೆ 8 ತಿಂಗಳಿಗೆ ಬಿದ್ದ ಮೇಲೇ ನಮ್ಮ ಪಾಪು ಅಂಬೆಗಾಲ್ ಇಡೋದಕ್ಕೆ ಶುರು ಮಾಡಿದ್ದು. ಈ ರೀತಿ ಇವಾಗ ಸಣ್ಣ ಪುಟ್ಟ ಹೆಜ್ಜೆ ಇಟ್ಕೊಂಡು ಇಡೀ ಮನೆಯಲ್ಲೆಲ್ಲ ಓಡಾಡ್ತಾ ಇರ್ತಾನೆ. 8 ಆಲ್ಮೋಸ್ಟ್ ಇನ್ನೇನು 8 ತಿಂಗಳು ತುಂಬಿ 8.5 ತಿಂಗಳು ಅಂತ ಅನಿಸುತ್ತೆ. ಅವಾಗಿಂದ ನಮ್ಮ ಪ್ರೀತು ಈಗ ಅಂಬೆಗಾಲ್ ಇಡೋದು. ಅಷ್ಟೇ ಅಲ್ಲ, ಒಬ್ಬನೇ ಏನಾದರೂ ಸಪೋರ್ಟ್ ಇಟ್ಕೊಂಡು ಎದ್ದು ನಿಲ್ಲೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಎದ್ದು ನಿಲ್ಲೋದಲ್ಲ ಅಂತ ಕೈ ಕೂಡ ಬಿಟ್ಬಿಡ್ತಾನೆ. ಸೊ ಒಂದು ಸಾರಿ ಬಿದ್ದೋಗೋ ಅಂಥದ್ದು ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಬ್ಲ್ಯಾಂಕೆಟ್ ಹಾಕಿರ್ತೀನಿ ಅಲ್ಲಿ ಸೋಫಾ ಸಪೋರ್ಟ್ ಇಟ್ಕೊಂಡು ಎದ್ದು ನಿಂತ್ಕೊಂಡ್ಬಿಡೋದು. ಸೊ ಅದು ಸ್ವಲ್ಪ ಭಯ ಇದೆ, ಹಿಂದೆ ಏನಾದರೂ ಬಿದ್ದರೆ ತಲೆಗೆ ಏಟಾಗೋ ಚಾನ್ಸಸ್ ಇರುತ್ತಲ್ವ. ಸೊ ಇವಾಗ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಮಕ್ಕಳನ್ನ. ಎಷ್ಟು ದಿನ ಒಂದು ಲೆಕ್ಕ ಆದರೆ ಇನ್ಮೇಲೆ ಇರೋದೇ ಇನ್ನೊಂದು ಲೆಕ್ಕ ಅಂತ ಹೇಳ್ಬೋದು. ಎಲ್ಲಂದ್ರಲ್ಲಿ ಹೋಗೋದು, ಏನು ಸಿಕ್ಕಿದ್ರೂ ತಿನ್ಬಿಡೋದು, ಮತ್ತು ಬಿದ್ದೋಗೋದು, ಉಲ್ಟಾ ಬಿದ್ದೋಗೋದು, ಸೀದಾ ಬಿದ್ದೋಗೋದು, ಬೀಳೋದು, ಅಳೋದು, ಇದೆಲ್ಲ ನಡೀತಾನೆ ಇರುತ್ತೆ. ಈ ಒಂದು ಅಂಬೆಗಾಲು ಇಡೋ ತನಕ ಒಂದು ಕಷ್ಟ ಅಂದರೆ, ಅಂಬೆಗಾಲು ಹಿಡಿದ್ಮೇಲೆ ಇನ್ನೊಂದು ಸ್ವಲ್ಪ ಕೇರ್ಫುಲ್ಲಾಗಿ, ಇನ್ನೂ ಅಂದರೆ ಎಕ್ಸ್ಟ್ರಾ ಕೇರ್ ಆಗಿ ನೋಡ್ಕೋಬೇಕು. ಡಬಲ್ ಕೇರ್ ಅಂತಲೇ ಹೇಳ್ಬೋದು. ಈ ಥರ ಹೋಗಿ ದಿವಾನ ಆಗಲಿ ಏನೇ ಸಣ್ಣ ಪುಟ್ಟ ಸಪೋರ್ಟ್ ಸಿಕ್ಕಿದ್ರು ಅದರಿಂದ ಎದ್ದು ನಿಲ್ಲಕ್ಕೆ ಗೊತ್ತಾಗುತ್ತೆ ಅಷ್ಟೇ. ಬೀಳ್ತೀನಿ ಅನ್ನೋದು ಗೊತ್ತಾಗೋದಿಲ್ಲ.
ಹಾಗಾಗಿ ಎಲ್ಲೂ ಬಿಡೋಕ್ಕಾಗ್ತಾಯಿಲ್ಲ. ನೆಲದ ಮೇಲೆ ಬಿಟ್ರೂ ಕಷ್ಟ, ಈ ಥರ ಏನೇ ಮಾಡಿದ್ರೂ ಕಷ್ಟ. ಇನ್ನು ಸ್ವಲ್ಪ ಅವ್ರಾಗವ್ರೆ 1 ವರ್ಷ ಚೆನ್ನಾಗಿ ವಾಕ್ ಮಾಡೋಂಗೆ ಆಗೋ ತನಕ ಸ್ವಲ್ಪ ಕಷ್ಟನೇ. ಸೊ ಈ ಥರ ಅವ್ನು ನಿಂತ ತಕ್ಷಣ ಕೈ ಬಿಟ್ಬಿಡ್ತಾನೆ ಫುಲ್ಲಾಗಿ, ನಾನು ಬೀಳಲ್ಲ ಅಂತ. ಸೊ ಈ ಥರ ಬಿದ್ದುಬಿಟ್ರೆ ಪ್ರಾಬ್ಲಮ್, ಅದಕ್ಕೋಸ್ಕರ ಅವ್ನು ಹಿಂದೆನೇ ಇರಬೇಕು. ಸೊ ವ್ಯೂವರ್ ಕೇಳ್ತಾಯಿದ್ರೆ ಅವನ ಮೊದಲ ಅಂಬೆಗಾಲು ಅಂತ. ಮೊದಲನೇ ಅಂಬೆಗಾಲು ತುಂಬ ಅಮ್ಮನ ಮನೆಗೆ ಹೋಗಿದ್ದೆ ಒಂದು ಸರಿ ರಜಕ್ಕೆಲ್ಲ, ದಸರಾ ಹಾಲಿಡೇಸ್ಗೆ. ಅಲ್ಲಿಂದ ನಮ್ಮ ಪ್ರೀತು ಅಂಬೆಗಾಲು ಹಿಡ್ದಾಗ ಸ್ಟಾರ್ಟ್ ಆಗಿದ್ದು. ಇವಾಗ ಚೆನ್ನಾಗಿ ಓಡಾಡ್ತಾನೆ, ಅಂಬೆಗಾಲು ಇಡ್ತಾನೆ. ಸೊ ಈಗ ಜಸ್ಟ್ ಊಟ ಆಯಿತು. ಇನ್ನೇನು ದೀಪಾವಳಿಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಶುರು ಮಾಡಬೇಕು. ಆಲ್ರೆಡಿ ನನ್ನ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ. ಹಾಗೆ ನಾನು 𝗵𝗏𝗏𝗵𝗏𝗏 ಅವ್ರದ್ದು ಒಂದು ಹೇರ್ ಹೆಲ್ತ್ ಗಮ್ಮೀಸನ್ನು ತೊಗೋತಾ ಇದ್ದೀನಿ. ಊಟ ಆದಮೇಲೆ ಅಂದರೆ ಮಧ್ಯಾಹ್ನ ತೊಗೋತೀನಿ. ಒಂದು ಸರಿ ಹೇಳಿದೆ ನಾನು ನಿಮಗೆ. ಚೆನ್ನಾಗಿ ಒಂದು ಒಳ್ಳೆ ಊಟ ಮಾಡಿಬಿಟ್ಟು ಈ ಒಂದು ಗಮ್ಮೀಸನ್ನು ತೊಗೋಬೇಕು. ಇದು ಚ್ಯೂಯಬಲ್ ಗಮ್ಮೀಸ್ ನೋಡ್ಬೋದು, ನಿಮ್ಗೆ ಈ ಥರ ಇರುತ್ತೆ. ಸ್ಟ್ರಾಬೆರಿ ಫ್ಲೇವರ್ ತುಂಬ ಚೆನ್ನಾಗಿದೆ. ಸೇಮ್ ಲೈಕ್ ಡೆಸರ್ಟ್ ಥರ ಇರುತ್ತೆ. ಊಟ ಆದಮೇಲೆ ಒಂದು ಸ್ವೀಟ್ ತಿಂತೀವಲ್ಲ ಆ ಥರ. ಸೊ ಇದನ್ನು ಒಂದು ಊಟ ಆದಮೇಲೆ ಡೈಲಿ ತೊಗೋತೀನಿ. ನನಗೆ ಆಫ್ಟರ್ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಹೇರ್ ಫಾಲ್ ಜಾಸ್ತಿ ಆಗಿತ್ತು. ಹೇರ್ ಫಾಲ್ ಅಂತಂದರೆ ಆಲ್ಮೋಸ್ಟ್ ತುಂಬಾ ಹೇರ್ ಫಾಲ್ ಆಗೋಗಿತ್ತು. ಸೊ ಆವಾಗ ನಾನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಹೇಳಿದರು ಏನಿಲ್ಲ ಇದು ಸೇಫಾಗಿ ತೊಗೋಬೋದು, ಪೋಸ್ಟ್ ಪ್ರೆಗ್ನೆನ್ಸಿ ಹೇರ್ ಫಾಲ್ಗೆ ತುಂಬ ಸೂಟಬಲ್ ಅಂತ. ಸೊ ಆವಾಗಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಡಾಕ್ಟರ್ ಕನ್ಸಲ್ಟೇಷನಲ್ಲೇ ಈ ಒಂದು ಹೇರ್ ಗಮ್ಮೀಸನ್ನು ತೊಗೋತಾ ಇದ್ದೀನಿ. ಇದು ಬಂದುಬಿಟ್ಟು ನಮ್ಮ ಹೇರನ್ನು ಇನ್ಸೈಡಿಂದ ಚೆನ್ನಾಗಿ ನರಿಷ್ ಮಾಡುತ್ತೆ. ಹೇರ್ ಗಮ್ಮೀಸನ್ನು ತಿಂತೀವಲ್ಲ ನಾವು, ಸೊ ನಮ್ಮ ಹೇರನ್ನು ಇನ್ಸೈಡಿಂದ ಅದು ಚೆನ್ನಾಗಿ ಬೂಸ್ಟ್ ಮಾಡುತ್ತೆ, ಹೇರ್ ಗ್ರೋ ಆಗೋದಕ್ಕೆ, ಹೇರ್ ಥಿಕ್ನೆಸ್ ಆಗೋದಕ್ಕೆ. ಇದರೊಳಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಬಯೋಟಿನ್, ಜಿಂಕ್ ಮತ್ತು ಮಲ್ಟಿವಿಟಮಿನ್ಸ್ ಅಂದರೆ A, C ಮತ್ತು E. ಇಷ್ಟು ವಿಟಮಿನ್ಸ್ ಇರೋದ್ರಿಂದ ಎವ್ರಿಡೇ ನಾವು ಇದನ್ನು ಇಂಟೇಕ್ ಮಾಡೋದ್ರಿಂದ ನಮ್ಮ ಹೇರ್ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಶುಗರ್ ಹಾಕಿರೋದಿಲ್ಲ, 100% ವೆಜಿಟೇರಿಯನ್ ಇರುತ್ತೆ, ಸೇಫ್ ಅಂತ ಯೂಸ್ ಮಾಡ್ಬೋದು. ಹಾಗೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ಸೊ ಇದರೊಳಗೆ ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಬಯೋಟಿನ್ನೇ ನಮ್ಮ ಹೇರನ್ನು ಚೆನ್ನಾಗಿ ಗ್ರೋ ಮಾಡೋದು ಇನ್ಸೈಡಿಂದ. ಹೇರ್ ಥಿಕ್ನೆಸ್ ಆಗೋದಕ್ಕೆ ಕೂಡ ಅಷ್ಟೇ ಬಯೋಟಿನ್ ತುಂಬ ಇಂಪಾರ್ಟೆಂಟ್. ಸೊ ಇದರೊಳಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ಬಯೋಟಿನ್. ಇದರಿಂದನೇ ನಮ್ಮ ಹೇರ್ ತುಂಬ ಚೆನ್ನಾಗಿ ಇದಾಗುತ್ತೆ. ಇವಾಗ ನಾವು ಒಂದು ಫುಡ್ಡನ್ನು ತೊಗೋತೀವಿ, ಬಟ್ ಅದರೊಳಗೆ ನಮಗೆ ಪ್ರಾಪರ್ ಡಯಟನ್ನು ಫಿಲ್ ಆಗ್ತಾ ಇದೆ ನಮ್ಮ ಬಾಡಿಗೆ ಅಂತ ಗೊತ್ತಾಗಲ್ಲ ಅಲ್ವಾ. ಸೊ ನಾವು ಒಂದು ಸ್ವಲ್ಪ ಬಾಯ್ಲ್ ಮಾಡ್ತೀವಿ, ಅದರೊಳಗೆ ಅರ್ಧ ನ್ಯೂಟ್ರಿಷನ್ಸ್ ಹೊರಟೋಗಿರುತ್ತೆ. ಸೊ ಈ ಥರ ನಾವು ತೊಗೊತಾ ಇರುವಂತಹ ಡಯಟ್ ಏನಿದೆ ಅದು ಪ್ರಾಪರ್ ಆಗಿದೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಸೊ ಆ ಒಂದು ಡಯಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಹೇರ್ ಗಮ್ಮೀಸನ್ನು ನೀವು ತೊಗೋಬೋದು. ಇವಾಗ ನಿಮಗೆ ಹೇರ್ ಲಾಸ್ ಆಗ್ತಾ ಇದೆ, ಪೋಸ್ಟ್ ಪ್ರೆಗ್ನೆನ್ಸಿ ಹೇರ್ ಲಾಸ್ ಆಗಿದೆ, ಅಥವಾ ಹೇರ್ ಥಿಕ್ನೆಸ್ ಇಲ್ಲ, ಹೇರ್ ತುಂಬಾ ಥಿನ್ ಇದೆ, ಸೊ ತುಂಬ ಹೇರ್ ಲಾಂಗ್ ಆಗಬೇಕು, ತುಂಬ ಹೇರ್ ಗ್ರೋ ಆಗಬೇಕು ಅಂತ ಅಂದರೆ ಈ ಒಂದು ಗಮ್ಮೀಸನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, 100% ಸೇಫ್ ಮತ್ತು ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇದನ್ನು ತೊಗೊತಾ ಇದ್ದೀನಿ. ಎವ್ರಿ ಡೇ ಒಂದು ಮೀಲ್ ಆದಮೇಲೆ ಅಥವಾ ಬ್ರೇಕ್ಫಾಸ್ಟ್ ಆಗಲಿ ಮೀಲ್ ಆಗಲಿ ಒಂದೇ ಒಂದು ಮಾತ್ರನೇ ತೊಗೋಬೇಕು. ಟೇಸ್ಟ್ ಚೆನ್ನಾಗಿದೆ ಅಂತ ಜಾಸ್ತಿ ತೊಗೊಳಂಗಿಲ್ಲ, ಒಂದು ತೊಗೋಬೇಕು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ನೀವು ಯೂಸ್ ಮಾಡಿದಿಂದನೇ ನಿಮಗೆ ಏನಾದರೂ ಬೆನಿಫಿಟ್ ಬರುತ್ತಾ ಅಂತಂದರೆ ಆ ಥರ ಏನೂ ಇಲ್ಲ. ಇದನ್ನು ನೀವು ಕಂಟಿನ್ಯೂಸ್ ಆಗಿ 2 to 3 ಮಂತ್ಸ್ ಯೂಸ್ ಮಾಡ್ತಾ ಬಂದರೆ ಇದರಲ್ಲಿ ನಿಮಗೆ ಎಫೆಕ್ಟಿವ್ ಆದಂತಹ ರಿಸಲ್ಟನ್ನು ನೋಡ್ಬೋದು. ಸೊ ನಾನು ಇವಾಗ ಅದನ್ನು ಆಲ್ರೆಡಿ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏರ್ ಥಿಕ್ನೆಸ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ನೀವು ಏನಾದರೂ ಈ ಒಂದು ಪ್ರಾಡಕ್ಟನ್ನು ಬೈ ಮಾಡೋಗಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಜೊತೆಗೆ ನನ್ನ ಒಂದು ಕೂಪನ್ ಕೋಡನ್ನು ಕೂಡ ಕೊಟ್ಟಿರ್ತೀನಿ. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಆಗುತ್ತೆ. ನಿಮ್ಗೆ ಏನಾದರೂ ಈ ಥರ ಪೋಸ್ಟ್ ಪ್ರೆಗ್ನೆನ್ಸಿ ಅಥವಾ ಹೇರ್ ಲಾಸ್ ಪ್ರಾಬ್ಲಮ್ ಇದ್ದರೆ ನೀವು ಟ್ರೈ ಮಾಡ್ಬೋದು. ಬಿಕಾಸ್ ನಾನು ಸಿವಿಲ್ ಡಾಕ್ಟರ್ಸ್ನ ಕೂಡ ಕನ್ಸಲ್ಟ್ ಮಾಡೇ ಇದನ್ನು ತೊಗೋತಾ ಇದ್ದೀನಿ. ಹಾಗಾಗಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, 100% ಸೇಫ್. ಓಕೆನಾ. 𝗵𝗏𝗵𝗵 ಬಂದುಬಿಟ್ಟು ಮಹಿಳೆಯರ ಡಿಜಿಟಲ್ ಕ್ಲಿನಿಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು ಫ್ರೀಯಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ಆನ್ಲೈನಾಗಿ, ಅದು ಫ್ರೀಯಾಗಿ. ಸೊ ಇದು ಬಂದುಬಿಟ್ಟು ನಿಮಗೆ ಹೇರ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದರೆ ಈ ಒಂದು 𝗵𝗏𝗵𝗵ಅಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿಯ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಕಂಟಿನ್ಯೂ ಮಾಡ್ತಾ ಇದೆ. ಮೊನ್ನೆ ಎಲ್ಲ ಸ್ವಲ್ಪ ಕೋಲ್ಡ್ ವಾಟರಲ್ಲಿ ವರ್ಕ್ ಜಾಸ್ತಿ ಮಾಡಿದೆ ಕೆಲಸನ. ಅಮ್ಮ ಅಂದರೆ ವೆದರ್ ಚೆನ್ನಾಗಿಲ್ಲ, ಬೇಡ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊ ಅಂತ. ನಾನು ದೀಪಾವಳಿಗೆ ಕ್ಲೀನಿಂಗ್ ಆಗಿಬಿಡಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲೀನಿಂಗ್ ವಾಶ್ ಜಾಸ್ತಿ ಮಾಡಿದೆ. ಗೊತ್ತಾಗ್ತಾ ಇದೆ ಕೋಲ್ಡ್ ಆಗ್ತಾ ಇದೆ ನನಗಿವಾಗ. ನನ್ನ ವಾಯ್ಸಲ್ಲಿ ಚೇಂಜ್ ಗೊತ್ತಾಗ್ತಾ ಇದೆ, ಮತ್ತು ನೋಸ್ ಬ್ಲಾಕ್ ಆಗ್ತಾ ಇದೆ, ಹೆಡ್ಏಕ್, ಅದರಲ್ಲೇ ಈಗ ಕೋಲ್ಡ್ ಶುರು ಆಗ್ತಾ ಇದೆ ಅಂತ.
ಸೊ ಅದಕ್ಕೆ ಒಂದು ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೆ ಇವತ್ತು ಇನ್ನೇನು ದೀಪಾವಳಿ ಹಬ್ಬ ಬಂತಲ್ವ, ಪ್ರಗತಿಗೆ ಇವತ್ತು ಒಂದು ಏನು ಆ್ಯಕ್ಟಿವಿಟಿ ಇತ್ತು, ದಿವಾಲಿ ಗ್ರೀಟಿಂಗ್ ಕಾರ್ಡ್ ಮಾಡೋದಕ್ಕೆ. ಸೊ ಈ ಥರ ಮಾಡಿದ್ದಾರೆ, ಹ್ಯಾಪಿ ದಿವಾಲಿ ಅಂತ ಬರೆದ್ಬಿಟ್ಟು. ಇಲ್ಲೆಲ್ಲ ಏನೋ ಪಟಾಕಿದೆಲ್ಲ ಸ್ಟಿಕ್ ಮಾಡಿದಂತೆ, ಅದೆಲ್ಲ ಹೋಗ್ಬಿಟ್ಟಿದೆ, ಗಮ್ ಮಾತ್ರ ಉಳಿದಿದೆ. ಈ ಥರ ಒಂದು ಗ್ರೀಟಿಂಗ್ ಕಾರ್ಡನ್ನು ರೆಡಿ ಮಾಡಿ ಸ್ಕೂಲಲ್ಲಿ ಸಿ ಆ್ಯಕ್ಟಿವಿಟಿ ಇತ್ತು ಅಂತ ಹೇಳಿ ಮಾಡಿದರು. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸ್ವಲ್ಪ ದಿನದ ವಿಡಿಯೋಗಳ ಹಿಂದೆ, ಅಂದರೆ ಇನ್ನೂ ಒಂದು ಪ್ರೀತಮ್ ಇನ್ನೂ ಚಿಕ್ಕವನಿದ್ದಾಗ ಕೆಲವೊಂದು ಕಮೆಂಟ್ಸ್ ಬರ್ತಾಯಿತ್ತು, ಇಷ್ಟು ಏಜ್ ಗ್ಯಾಪ್ ಇದ್ದರೆ ಬೆಟರಾ ಅಥವಾ ಇನ್ನೂ ಬೇಗ ಆದರೆ ಬೆಟರಾ, ಮಗುಗೆ ಏಜ್ ಗ್ಯಾಪ್ ಹೇಗಿರಬೇಕು ಅಂತ. ನಾನು ಅದ್ರ ಬಗ್ಗೆ ಒಪಿನಿಯನ್ ಹೇಳ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸಿಚುವೇಶನ್ ಇರುತ್ತೆ. ನನಗಿರೋ ಸಿಚುವೇಶನ್ ಬೇರೆ, ಇನ್ನೊಬ್ರಿಗಿರೋ ಸಿಚುವೇಶನ್ ಬೇರೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಏನು ಸಿಚುವೇಶನ್ ನಡೀತಾ ಇದೆಯೋ ಅದಕ್ಕೆ ಡಿಪೆಂಡ್ ಆಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಅಂತಂದರೆ ನನಗೆ ಬೆಟರ್ ಅನ್ನಿಸ್ತು. ಯಾಕೆ ಅಂತಂದರೆ ನನಗೆ ನಿಜವಾಗ್ಲೂ ನನ್ನ ಮಗಳು ಏನಾದರೂ ಚಿಕ್ಕವಳಿದ್ದಿದ್ರೆ ನಿಜ ನಾನು ಯೂಟ್ಯೂಬನ್ನು ಟಚ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಈಗ ಆಲ್ಮೋಸ್ಟ್ ಒಂದು 75 ಕೆಲಸ ನನ್ನ ಮಗಳು ಮಾಡ್ಕೊಂಬಿಡ್ತಾಳೆ. ಅವ್ಳ ಕೆಲಸ, ಸ್ನಾನ ಮಾಡೋದು, ಯೂನಿಫಾರ್ಮ್ ಐರನ್ ಸಹ ಮಾಡೋದಕ್ಕೆ ಇವಾಗೆಲ್ಲ ಕಲ್ತ್ಕೊತಾ ಇದೆ, ಐರನ್ ಮಾಡ್ಕೊಳ್ಳುತ್ತೆ. ತುಂಬ ಕೇರ್ಫುಲ್ಲಾಗಿ ಹೇಳ್ತೀನಿ. ಅಂದರೆ ನಮಗೆ ಗೊತ್ತಿಲ್ಲದಂಗೆ ಈವ್ನಿಂಗ್ ಟೈಮಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಅದಾದಮೇಲೆ ನೋಡಿ, ಇದು ಅಷ್ಟೇ, ಪ್ರಗತಿನೇ ಖುದ್ದು ಮಾಡಿರೋದು. ನಾನು ಈ ಥರ ಎಲ್ಲ ಮಾಡಬೇಕಂದ್ರೆ ನಾನು ಅವ್ರ ಮುಂದೆ ಇರಬೇಕಿತ್ತು, ಬಟ್ ಇವಾಗ ಹಂಗಲ್ಲ, ನನ್ನ ಅವಶ್ಯಕತೆ ಇಲ್ಲ. ಸೊ ತಾನಾಗೆ ಏನೋ ಒಂದು ಮಾಡುತ್ತೆ, ಒಂದು ಆ್ಯಕ್ಟಿವಿಟಿ ಇರ್ಬೋದು, ಒಂದು ಹೋಮ್ ವರ್ಕ್ ಇರ್ಬೋದು, ಒಂದು ಪ್ರಾಜೆಕ್ಟ್ ಸಹ ಓನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಊಟ ಹಾಕ್ಕೊಟ್ಟಿಲ್ಲ ಅಂತಂದರೆ ಅವರೇ ಹೋಗಿ ಊಟ ಹಾಕ್ಕೊಂಡು ತಿನ್ನೋದು. ಈಗ ಮಗು ಅಳ್ತಾ ಇದೆ, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅಮ್ಮ ನೀನೇ ನೋಡ್ಕೊ ಅಂತ ಅಂದರೆ ಅವರೇ ಮಾಡ್ಕೊತಾರೆ. ಸೊ ಈ ಥರ ಆಲ್ಮೋಸ್ಟ್ 75% ಕೆಲಸನ ನಾನೇ ನನ್ನ ಮಗಳಿಗೆ ಮಾಡೋಕ್ಕೆ ಹೋಗಲ್ಲ, ಒಂದು 25% ಅಷ್ಟೇ ಮಾಡ್ತೀನಿ. ಹಾಗಾಗಿ ನನಗೆ ಇದು ಓಕೆ ಅನ್ನಿಸ್ತು. ಅಕಸ್ಮಾತ್ ಈ ಮಗುದು ಕೇರ್ ಮಾಡಿ, ಆ ಮಗುದು ಕೇರ್ ಮಾಡಿ ಅನ್ನೋ ಥರ ಇದ್ದಿದ್ರೆ ನಿಜವಾಗ್ಲೂ ನನಗೆ ಬಹುಶಃ ಕಷ್ಟ ಆಗ್ತಾಯಿತ್ತು. ಸೊ ನನ್ನ ವ್ಯೂವರ್ ನನ್ನ ಒಪಿನಿಯನ್ ಕೇಳಿದ್ರು ಅಂತ ಹೇಳ್ತಾ ಇದ್ದೀನಿ. ಇದೇ ಸಿಚುವೇಶನ್ ಇನ್ನೊಬ್ರಿಗೆ ಬೇರೆ ಥರ ಇರುತ್ತೆ, ಜೊತೆಗೆ ಹೆಲ್ಪ್ಗಿರ್ಬೋದು ಅಥವಾ ಏನೋ ಆ ಥರ ಇದ್ದಾಗ ಏಜ್ ಚಿಕ್ಕದಲ್ಲಿದ್ದಲೇ ಮಾಡೋದು ಅಂದರೆ ಅವರ ಸಿಚುವೇಶನ್ಗೆ ಅದು ಕಂಫರ್ಟಬಲ್ ಅನಿಸುತ್ತೆ ಅಷ್ಟೇ. ಸೊ ಒಪಿನಿಯನ್ನ ಕೇಳಿ ಅಷ್ಟೇ, ಅದನ್ನು ಬಿಟ್ಬಿಟ್ಟು ಅದನ್ನು ಇನ್ವಾಲ್ವ್ ಮಾಡೋದು ತುಂಬ ಕಷ್ಟ ಇರುತ್ತೆ. ನನ್ನ ಸಿಚುವೇಶನ್ ಇನ್ನೊಬ್ರಿಗಿರಲ್ಲ, ಇನ್ನೊಬ್ರ ಸಿಚುವೇಶನ್ ಇನ್ನೊಂದು ಥರ ಇರಲ್ಲ. ಅಕಸ್ಮಾತ್ ಏನೋ ಹೆಲ್ತ್ ಇಶ್ಯೂಸ್ ಇರುತ್ತೆ, ಸೊ ಏಜ್ ಗ್ಯಾಪ್ ಆಗುತ್ತೆ. ಬಟ್ ಒಪಿನಿಯನ್ ಕೇಳಿ, ಬಟ್ ಹರ್ಟ್ ಆಗೋಗಿ ಮಾತಾಡಬೇಡಿ. ಈ ಸ್ಟೇಜ್ ಗ್ಯಾಪ್ ಇರಬೇಕಿತ್ತಾ, ಹಿಂಗಿರಬೇಕಿತ್ತಾ ಅಂತೆಲ್ಲ ಮಾತಾಡಬೇಡಿ. ಅವ್ರವ್ರ ಪರ್ಸ್ನಲ್ ಪ್ರಾಬ್ಲಮ್ ತುಂಬ ಇರುತ್ತೆ, ಅವ್ರು ಬೇಕಂತ ಡಿಲೇ ಮಾಡಿರಲ್ಲ, ಅವರಲ್ಲಿ ಏನೋ ಒಂದು ಇರುತ್ತೆ. ಅಕಸ್ಮಾತ್ ಸೆಕೆಂಡ್ ಪ್ರೆಗ್ನೆನ್ಸಿ, ಈಗ ನಂದೇ ತೊಗೊಳ್ಳಿ, ನನ್ನ ಮಗಳಿಗೂ ಇನ್ನೊಂದು ಮಗು ಆಗಿದ್ರೆ ಒಂದು 5 to 6 years ಗ್ಯಾಪ್ ಇರ್ತಾಯಿತ್ತು ಅಷ್ಟು, ಇವಾಗ 8 years ಗ್ಯಾಪ್ ಆಗಿದೆ. ಸೊ ಈ ಥರ ಏನೋ ಪ್ರಾಬ್ಲಮ್ಸ್ ಇರುತ್ತೆ. ಅದೇನು ತಪ್ಪು ಅಂತ ಏನಲ್ಲ, ಅವ್ರವ್ರ ಲೈಫ್ ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಆ ಒಂದು ಚೂಸ್ ಮಾಡುವಂಥ ಅಧಿಕಾರನೂ ನಾವೇ ಹೇಳ್ಬೇಕು ಅನ್ನೋ ಥರ ಇರೋದಿಲ್ಲ. ಬಟ್ ಇದು ನನ್ನ ಒಪಿನಿಯನ್, ನನ್ನ ಸಿಚುವೇಶನ್ಗೆ, ನನ್ನ ಮಗಳಿಗೆ, ನನ್ನ ಮಗನಿಗೆ ಏಜ್ ಗ್ಯಾಪು ನಂಗೆ ಓಕೆ ಅನ್ನಿಸ್ತು. ತುಂಬ ಜನ ಮಾತಾಡಿದ್ರು, ಏನೋ ಮಗಳು ದೊಡ್ಡವಳಾದ್ಮೇಲೆ ಮಗು ಹಿಡ್ಕೊಂಡು ಓಡಾಡ್ತೀಯಾ ಹಂಗೆ ಹಿಂಗೆ ಅಂತ. ಬಟ್ ಪರ್ಸ್ನಲಿ ನಮಗಿರೋದು ನಮಗೆ ಮಾತ್ರ ಗೊತ್ತಿರತ್ತಲ್ವ. ಹಾಗಾಗಿ ಇದು ನನ್ನ ಒಪಿನಿಯನ್ ಅಷ್ಟೇ. ಈಗ ಕೋಲ್ಡ್ ಆಗ್ತಾ ಇದೆ, ಅದಕ್ಕೆ ಇವಾಗಲೇ ಏನಾದರೂ ಪ್ರಿಕಾಷನ್ಸ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಪ್ರೀತಮ್ಗೆ ಸ್ಪ್ರೆಡ್ ಆಗುತ್ತೆ. ತುಂಬ ಜನ ಈಗಾಗಲೇ ನನಗೆ ತುಂಬ ಪೇಯ್ನ್ ಆಗ್ತಾಯಿದೆ, ಇಲ್ಲಿ ಗೊತ್ತಾಗ್ತಾ ಇದೆ ಕೋಲ್ಡ್ ಆಗಿದೆ ನನಗೆ ಅಂತ. ಇಲ್ಲಿ ನಾನು ಇವತ್ತು ಇಡ್ಲಿ ಬ್ಯಾಟರ್ ಇತ್ತು, ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಹೆಸರುಬೇಳೆ, ಟೊಮೊಟೊ, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಕೂಗಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣ ನೆನೆ ಹಾಕೋದಕ್ಕೆ ಇಟ್ಟಿದ್ದೆ. ಇದು ಚೆನ್ನಾಗಿ ಒಂದು 3-4 ವಿಷಲ್ ಹೆಸರುಬೇಳೆ ಬೇಗನೆ ಬೇಯುತ್ತೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟನ್ನು ಹಾಕಿ ಸ್ಮ್ಯಾಶ್ ಮಾಡಿದಂಥ ಬೇಳೆ ಹಾಕಿ, ಉಪ್ಪು ಮತ್ತು ಖಾರ, ಅರಿಶಿನ ಪುಡಿ ಮತ್ತು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ನಲ್ಲ ಅದನ್ನು ಹಾಕಿ ಕುದಿಸಿದ್ರೆ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ. ಚೆನ್ನಾಗೂ ಕೂಡ ಇರುತ್ತೆ. ಈಗ ನಾನು ಕೋಲ್ಡ್ ಆಗಿತ್ತಲ್ಲ, ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೀಲಗಿರಿ ತೈಲ ಬರುತ್ತೆ. ಇವಾಗ ನಾನು ಯಾವಾಗ ಡೆಲಿವರಿ ಆಯಿತು ಆವಾಗಿಂದ ಈ ನೀಲಗಿರಿ ತೈಲದ ಬಗ್ಗೆ ಹೇಳ್ತಾ ಇದ್ದೀನಿ, ಯೂಸ್ ಮಾಡ್ತೀನಿ ಕೂಡ ನಾನು. ಇವಾಗ ಕೋಲ್ಡ್ ಆಗಿರೋದಕ್ಕೆ ಸ್ವಲ್ಪ ಸ್ಟೀಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಸಿ ನೀರನ್ನು ಕಾಯೋದಕ್ಕಿಟ್ಟಿದೆ. ಬಿಸಿ ನೀರಿಗೆ ಸ್ವಲ್ಪ, ಈಗ ನಾವೇನು ಮಾಡ್ತೀವಿ ಅಂತಂದರೆ ಕೋಲ್ಡ್ ಆದಾಗ ವಿಕ್ಸ್ ಎಲ್ಲ ಹಾಕಿ ಸ್ಟೀಮ್ ತೊಗೋತೀವಲ್ಲ, ಅದೇ ಥರ ನಾನು ನೀಲಗಿರಿ ತೈಲ ಹಾಕಿಬಿಟ್ಟು ಸ್ಟೀಮ್ ತೊಗೋತಾ ಇದ್ದೀನಿ. ಈ ಥರ ತೊಗೊಳೋದ್ರಿಂದ ನನಗೆ ಏನಾಗುತ್ತೆ ಅಂತಂದರೆ, ಏನಾದರೂ ನೋಸ್ ಬ್ಲಾಕ್ ಆಗಿದ್ದರೆ ಬೇಗ ರಿಲೀಫ್ ಆಗುತ್ತೆ. ಕೋಲ್ಡ್ಗೂ ಕೂಡ ಅಷ್ಟೇ, ಯಾಕೆಂದ್ರೆ ನೀಲಗಿರಿ ತೈಲ ಬೇಗ ಬಾಡಿನ ಹೀಟ್ ಮಾಡುತ್ತೆ. ಕೋಲ್ಡ್ ಆಗಿರಿದ್ರೆ ಬೇಗ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಈ ಥರ ಒಂದು ಸ್ಟೀಮನ್ನು ತೊಗೋತಾ ಇರ್ತೀನಿ.
ಅಕಸ್ಮಾತ್ ಕೋಲ್ಡ್ ಅಂತ ಅಂದಾಗ ಮಾತ್ರ. ಹಾಗೆ ಕಿವಿ ಕೂಡ ನೋವು ಬರುತ್ತೆ ಒಂದು ಸರಿ ಕೋಲ್ಡ್ ಆದಾಗ. ಅದಕ್ಕೆ ನಾನು ಈ ಕಾಟನ್ ಇರುತ್ತಲ್ಲ, ಕಾಟನ್ಗೆ ನೀಲಗಿರಿ ತೈಲನ ಡಿಪ್ ಮಾಡಿಬಿಟ್ಟು 2 ಕಿವಿಯಲ್ಲಿ ಇಟ್ಕೋತೀನಿ. ಅದು ಇಟ್ಕೊಂಡಾಗ ನಿಮಗೆ ಅದು ಒಂಥರ ಲೈಟಾಗಿ ವಿಕ್ಸು ಹಚ್ಚಿದಾಗ ಹೇಗೆ ಪೇಯ್ನ್ ಆಗುತ್ತಲ್ಲ, ಆ ಥರ ಪೇಯ್ನ್ ಆಗ್ತಾ ಇರುತ್ತೆ. ಅದು ಒಂಥರ ಏನು ಕೋಲ್ಡೆಲ್ಲ ಕಡಿಮೆ ಆಗೋ ಫೀಲು. ಹಾಗೆ ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಡಿತೀನಿ. ಇದು ಕೂಡ ಅಷ್ಟೇ ತುಂಬ ಒಳ್ಳೆಯದು. ಪ್ರತಿದಿನ ನೈಟು ಬರೀ ಹಾಲು ಕುಡಿಯೋದಕ್ಕಿಂತ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೊಂಡು ಕುಡಿದ್ರೆ ಸ್ಕಿನ್ಗೂ ಒಳ್ಳೆಯದು, ಕೋಲ್ಡ್ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದಿಷ್ಟನ್ನು ನಾನು ಮಾಡ್ತೀನಿ. ಯಾಕೆ ಅಂತಂದರೆ ಫಸ್ಟು ನಾವು ಹೆಲ್ದಿ ಆಗಿರಬೇಕಲ್ವ, ಫಟಾಫಟ್ ಅಂತ ನಮ್ಮನ್ನು ರಿಕವರ್ ಮಾಡೋದಕ್ಕೆ ನಾವು ನೋಡ್ತಾ ಇರಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಮನೇಲಿ ಇವಾಗ ನಮಗೆ ಹುಷಾರಿಲ್ಲ ಅಂತ ಅಂದರೆ ಫಸ್ಟು ನಮ್ಮ ಕೇರ್ ನಾವು ಮಾಡ್ಕೊಂಬಿಡ್ಬೇಕು. ಸೊ ತುಂಬ ಕಷ್ಟ ಆಗುತ್ತೆ, ನಾನು ನೋಡಿದ್ದೀನಿ. ಸೊ ಹಾಗಾಗಿ ಏನಾದರೂ ನನಗೆ ಹುಷಾರು ತಪ್ತಾ ಇದ್ದೀನಿ ಅಂತ ಮುಂಚೆನೇ ಗೊತ್ತಾದರೆ, ಸೊ ಈ ಥರ ನನಗೆ ಏನೇನು ಗೊತ್ತಿದೆ ಅದನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಇವಾಗ ಆ್ಯಕ್ಚುಲಿ ಕೋಲ್ಡ್ ಸ್ಟಾರ್ಟ್ ಆಗಿದೆ. ಹಾಗೆ ಒಂದು ತೋರಿಸ್ಬೇಕಿತ್ತು. ಮೊನ್ನೆ ನಾನು ಓಲೆ ತೊಗೊಂಬರಕ್ಕೆ ಹೋದಾಗಲೇ ತೊಗೊಂಡು ಬಂದೆ. ಇದನ್ನು ಹೇಳೋಣ ಅಂತ ಅಂದ್ಕೊಂಡೆ. ಸೊ ಹೇಳಿಲ್ಲ. ಇದೇನು ಗೊತ್ತಾ, ದೀಪ ಇದರೊಳಗೆ ನೀರು ಹಾಕಿದ್ರೆ ಫ್ಲೋಟಿಂಗ್ ದೀಪ ಬೇರೆ ಬರುತ್ತೆ. ಅಂದರೆ ನೀರು ಮೇಲಿಟ್ಟರೆ ದೀಪ ಹಚ್ಕೊಳ್ಳುತ್ತೆ. ಬಟ್ ಇದಕ್ಕೆ ಸ್ವಲ್ಪ ತೋರಿಸ್ತೀನಿ. ಈ ದೀಪ ಹೆಂಗೆ ಅಂತಂದರೆ ನೀರು ಬಿಟ್ಟರೆ ದೀಪ ಹಚ್ಕೊಳ್ಳುತ್ತೆ, ಅಂದರೆ ಲೈಟ್ ಆನ್ ಆಗುತ್ತೆ. ಸೊ ಈ ಥರ ನನಗೆ ಇಷ್ಟ ಆಯಿತು. ಏನಂತಂದರೆ ಆಯಿಲ್ ಹಾಕೋಂಗಿಲ್ಲ, ಜಸ್ಟ್ ಇದ್ರ ಕೆಳಗಡೆ ಅವಾಗೆಲ್ಲ ವಾಚಿಗೆ ಶೆಲ್ ಬರ್ತಾಯಿತ್ತು ಗೊತ್ತಾ, ಸಣ್ಣ ರೌಂಡ್ ಶೆಲ್ಲು, ಆ ಥರ 4 ಶೆಲ್ ಹಾಕಿರ್ತಾರೆ. ಶೆಲ್ ಖಾಲಿ ಆದಮೇಲೆ ಮತ್ತೆ ಶೆಲ್ ಹಾಕ್ಕೊಬೋದು, ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಒಂದು 6 ತೊಗೊಂಡು ಬಂದೆ. 65 ರುಪೀಸ್. 70 ಅಂತ ಹಾಕಿದ್ದಾರೆ, ಅವ್ರು 65 ರುಪೀಸ್ಗೆ ಅಂತ ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ. ವರಾಂಡದಲ್ಲಿ ಇಡೋದಕ್ಕೆ, ಯಾಕೆಂದರೆ ವರಾಂಡದಲ್ಲಿ ನಾವು ದೀಪ ಹಚ್ಚಿದಾಗ ಇಷ್ಟೇ, ನೀರು ಹಾಕಿದ್ರೆ ಲೈಟ್ ಬರುತ್ತೆ, ನೀರು ತೆಗೆದ್ರೆ ಲೈಟ್ ಆಫ್ ಆಗುತ್ತೆ. ಗಾಳಿಗೆ ತುಂಬ ಆರೋಗ್ತಾ ಇತ್ತು. ನಾನು ಲಾಸ್ಟ್ ಟೈಮೆಲ್ಲ ದೀಪ ಹಚ್ಚಿದೆ. ಸೊ ಚೆನ್ನಾಗಿರುತ್ತೆ ಡೆಕೋರ್ ಮಾಡೋದಕ್ಕೆ ಹೊರಗಡೆ ಅಂತ ಹೇಳ್ಬಿಟ್ಟು ದೀಪಾವಳಿಗೆ ಅಂತಲೇ ತೊಗೊಂಡೆ. ಸಖತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಇನ್ನೂ ಕೆಲವೊಂದಿಷ್ಟು ನೋಡಿದೆ, ಬಟ್ ಇದು ರಿಯಲ್ ದೀಪ ಥರ ಕಾಣಿಸುತ್ತಲ್ವ. ಅದೆಲ್ಲ ಏನಂತಂದರೆ ಇದು ಫ್ಲೋಟಿಂಗ್ ದೀಪ, ಒಂಥರ ಪ್ಲಾಸ್ಟಿಕ್ ಥರ ಇರುತ್ತೆ, ಅದು ಇತ್ತು ಅಲ್ಲಿ. ಆದರೆ ನನಗೇನೋ ಅದು ದೀಪ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಇದನ್ನೇ ತೊಗೊಂಡೆ. ಒಂದು ಇದರದ್ದು ಒಂದು 6 ತೊಗೊಂಡಿದ್ದೀನಿ. 60 ಅಂತಂದರೆ ಆಲ್ಮೋಸ್ಟ್ 300 ಆಗೋಯಿತು. ಸೊ ಹಾಗಾಗಿ ಜಸ್ಟ್ ಒಂದು 6 ತೊಗೊಂಡೆ ಅಷ್ಟೇ. 6 ಇದೆ. ಹೊರಗಡೆ ಇಡೋದಕ್ಕೆ, ಮನೆ ಒಳಗಡೆ ಆದರೆ ದೀಪ ಹಚ್ಬೋದು. ಬಟ್ ನೋಡೋಣ, ನಾನು ಕ್ಯಾಂಡಲಲ್ಲಿ ದೀಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾಡಬೇಕಿತ್ತು, ಬಟ್ ಇವತ್ತು ನನಗೆ ಟೈಮ್ ಆಗಲಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಏನಾದರೂ ಮಾಡಿದ್ರೆ ಅದನ್ನು ಶೇರ್ ಮಾಡ್ಕೋತೀನಿ. ವೇಸ್ಟ್ ಕ್ಯಾಂಡಲ್ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ ಸ್ವಲ್ಪ ದೀಪದ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ನನಗೆ ಈ ಥರ ಆಗ್ತಾಯಿದೆ. ಇಟ್ಸ್ ಓಕೆ. ಇವಾಗ ವೆದರ್ ಚೇಂಜ್ ಆಗ್ತಾ ಇದೆಲ್ಲ, ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಕೋಲ್ಡ್ ಆಗ್ತಾಯಿದೆ. ಬಟ್ ನನಗೆ ಹೋದರೆ ಓಕೆ, ಅದು ಪಾಪುಂಗೆ ಸ್ಪ್ರೆಡ್ ಆದರೆ ನನಗೆ ಅದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೆ ಜ್ವರ ಜ್ವರ ಏನಿಲ್ಲ, ಕೋಲ್ಡ್ ಆಗ್ತಾಯಿದೆ ಅಂದಾಗಲೇ ನಾನೇ ಪ್ರಿಕಾಷನ್ಸ್ ತೊಗೊಂಡ್ಬಿಡ್ತೀನಿ. ಸೊ ಹೇಗಿದೆ ದೀಪ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ದೀಪಾವಳಿ ಹೇಗಾಗುತ್ತೆ ನೋಡೋಣ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚಾನಲ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಕಂಜೂಸ್ ಮಾಡಿಬಿಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಕೊಡಿ. ಓಕೆನಾ? ನಾನು ವಿಡಿಯೋ ಮಾಡಿದ್ದಕ್ಕೆ ನನಗೊಂದು ಖುಷಿ ಸಿಗುತ್ತೆ. ಎಷ್ಟು ಜನ ಇಷ್ಟಪಟ್ಟಿದ್ದಾರೆ, ಎಷ್ಟು ಜನ ಲೈಕ್ ಮಾಡಿದ್ದಾರೆ ನನ್ನ ವಿಡಿಯೋನ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೇನು 50,000 ಜನ ಸಬ್ಸ್ಕ್ರೈಬರ್ ರೀಚ್ ಆಗೋದಕ್ಕೆ ಹತ್ರದಲ್ಲಿ ಬರ್ತಾ ಇದ್ದೀನಿ. ಸೊ ಪ್ಲೀಸ್ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು 50K ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬಲವಂತ ಏನಿಲ್ಲ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಬಾಳಲ್ಲಿ ಯಾವಾಗಲೂ ದೀಪದ ಥರ ನಿಮ್ಮ ಜೀವನ ಬೆಳಗ್ತಾ ಇರಲಿ, ದೇವರಲ್ಲಿ ಕೇಳ್ಕೊತೀನಿ.